ಎಚ್.ಡಿ. ದೇವೇಗೌಡರು ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ. ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರು ಹ್ಯಾಂಡ್ ಪೋಸ್ಟ್, ಕುಣಗಲ್ ಕ್ರಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ ಕ್ರಾಸ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು ಅಂದರೆ ಉದಯಪುರ, ಶಾಂತಿಗ್ರಾಮ, ಭೂನಹಳ್ಳಿ ಕ್ರಾಸ್, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್ಲು, ಮೊಸಳೆ ಹೊಸಹಳ್ಳಿ. ರಾತ್ರಿ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನ. ಹೊಳೆನರಸೀಪುರದಲ್ಲಿರುವಂತಹ ಎಚ್.ಡಿ. ರೇವಣ್ಣರ ನಿವಾಸ. ಸೊ ಎಚ್.ಡಿ. ರೇವಣ್ಣರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಏರ್ಪಾಡು ಮಾಡಲಾಗುತ್ತೆ. ಸರಳತೆಯ ಸಾಕಾರ ಮೂರ್ತಿಯಾಗಿದ್ದವರು ಇವತ್ತು ಹೊಳೆನರಸೀಪುರದ ಅವರ ಸ್ವಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ದೇವೇಗೌಡರ ಬಾಳಿನ ಬೆಳಕಾಗಿದ್ದಂತಹ ಚೆನ್ನಮ್ಮ ಅವರ ಕೊನೆ ಆಸೆ ಇದ್ದಿದ್ದೇ ಅವರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ. ಸೊ ದೇವೇಗೌಡರನ್ನ ಅತ್ಯಂತ ಚೆನ್ನಾಗಿ ನೋಡಿಕೊಂಡಿದ್ದಂತಹ ಮಹಿಳೆ, ಆಸಿಡ್ ದಾಳಿಯಲ್ಲೂ ಕೂಡ ಎದೆಗುಂದದೆ ದೇವೇಗೌಡರ ಜೊತೆಯಾಗಿದ್ದವರು. ಚೆನ್ನಮ್ಮ ಹುಟ್ಟೂರಿನಲ್ಲಿ ನೀರವ ಮೌನ. ಎಲ್ಲೋ ಒಂದು ಕಡೆ ದುಃಖ ಸಾಗರದಲ್ಲಿ ಮುಳುಗಿದೆ. ಮುತ್ತಿಗೆ ಹಿರಿಹಳ್ಳಿಯೇ ಚೆನ್ನಮ್ಮ ಅವರ ಹುಟ್ಟೂರು. ಅವರು ಬದುಕಿ ಬಾಳಿದ ಊರದು. ದೊಡ್ಡ ಮನೆಯ ಅದೃಷ್ಟ ದೇವತೆ ವಿಧಿವಶ. ನಿಜಕ್ಕೂ ಈ ದುಃಖವನ್ನು ಮಕ್ಕಳಿಗೂ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಎಚ್.ಡಿ. ಸಿಂಹಾಸನಕ್ಕೆ ಪ್ರೇರಣೆಯಾಗಿದ್ದ ಚೆನ್ನಮ್ಮ. 6 ಮಕ್ಕಳಿದ್ರೂ ಕೂಡ 1975 ಸುಮಾರಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ದೇಶದಲ್ಲಿ. ಆ ಸಂದರ್ಭದಲ್ಲಿ ದೇವೇಗೌಡರನ್ನು ಅರೆಸ್ಟ್ ಮಾಡಲಾಗುತ್ತೆ. ದೇವೇಗೌಡರು 1 ವರ್ಷ ಚಿಲ್ಲರೆ ಜೈಲಿನಲ್ಲಿದ್ದಂತಹ ಸಂದರ್ಭ. 6 ಮಕ್ಕಳ ಜವಾಬ್ದಾರಿ ಚೆನ್ನಮ್ಮರ ಹೆಗಲ ಮೇಲೆ ಬರುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ಚಿಕ್ಕವರು. ಅವ್ರನ್ನ ನಿಭಾಯಿಸೋದಕ್ಕೆ, ಅವ್ರನ್ನ ಸಾಕೋದಕ್ಕೆ ಚೆನ್ನಮ್ಮ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಹಾಗೇನು ಆರ್ಥಿಕವಾಗಿ ಸದೃಢರಾಗಿರಲಿಲ್ಲ, ಬಹಳಷ್ಟು ಕಷ್ಟ. ಸೊ ಅವೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ಭಾವುಕರಾದರು ದೇವೇಗೌಡರು. ಪತ್ನಿ ಮಾಡಿದ ತ್ಯಾಗ, ಪತ್ನಿ ಸಹಕರಿಸಿದ ರೀತಿ, ತನ್ನ ರಾಜಕೀಯ ಜೀವನಕ್ಕೆ ಪತ್ನಿಯ ಕೊಡುಗೆ, ಇವೆಲ್ಲವೂ ಕೂಡ ದೇವೇಗೌಡರನ್ನ ಭಾವುಕರನ್ನಾಗಿಸಿತು. ಗಂಡ ಪ್ರಧಾನಿಯಾಗಿದ್ದರೂ ಕೂಡ ದುರಹಂಕಾರವನ್ನು ತೋರಿಸಿದವರಲ್ಲ. ಗಂಡನ ಎತ್ತರದ ಸ್ಥಾನಗಳನ್ನು ಎನ್ಕ್ಯಾಶ್ ಮಾಡಿಕೊಂಡವರಲ್ಲ, ಪ್ರಭಾವ ಬೀರಿದವರಲ್ಲ, ಪ್ರಭಾವ ಪ್ರಯೋಗ ಮಾಡಿದವರಲ್ಲ. ಅತ್ಯಂತ ಸರಳವಾಗಿ ಬದುಕಿದವರು. ರಾಜಕೀಯ ವೇದಿಕೆಗಳಲ್ಲಿ ಎಲ್ಲಿಯೂ ಕೂಡ ದೇವೇಗೌಡರ ಜೊತೆ ಹೆಂಡತಿ ಕಾಣಿಸಿಕೊಂಡಿಲ್ಲ. ನಾಚಿಕೆ ಸ್ವಭಾವ, ಹಳ್ಳಿ ಸಂಸ್ಕೃತಿ ಮತ್ತು ಸಂಸ್ಕಾರ. ಸೊ ಇವೆಲ್ಲವೂ ಕೂಡ ಆಕೆಯನ್ನು ಒಂದು ಅಂತರ ಕಾಯ್ದಿರಿಸೋದಕ್ಕೆ ಕಾರಣ ಆಯಿತು. ಎಲ್ಲೋ ಒಂದು ಕಡೆ ದೇವೇಗೌಡರು ಅದನ್ನು ನೆನೆದು ಭಾವುಕರಾದರು. ಇವತ್ತವರ ಸ್ವಗ್ರಾಮಕ್ಕೆ ಮೃತದೇಹವನ್ನು, ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ದೊಡ್ಡ ಮನೆ ಅದೃಷ್ಟ ದೇವತೆ ವಿಧಿವಶ ಅವರ ಅಂತ್ಯ ಸಂಸ್ಕಾರ ನಾವೀಗಾಗಲೇ ಹೇಳಿದ ಹಾಗೆ ಬೆಳಿಗ್ಗೆ 7ರಿಂದ 9 ಗಂಟೆಯವರೆಗೆ ಪೂಜಾ ವಿಧಿವಿಧಾನ ಇರುತ್ತೆ. ಎಚ್.ಡಿ. ದೇವೇಗೌಡರ ಕುಟುಂಬಸ್ಥರಿಂದ ಪೂಜಾ ವಿಧಿವಿಧಾನ, ಸಾರ್ವಜನಿಕರಿಗೆ, ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ನಿವಾಸದ ಸಮೀಪವಿರುವಂತಹ ಮೈದಾನದಲ್ಲಿ ವ್ಯವಸ್ಥೆ. ಬೆಳಗ್ಗೆ 11:30ರವರೆಗೂ ಸಾರ್ವಜನಿಕರಿಗೆ ದರ್ಶನ. ಬಳಿಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಸ್ತಂಗತ. ಪತ್ನಿ ನೆನೆದು
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಕಣ್ಣೀರಿಟ್ಟಿದ್ದಾರೆ. ಪದ್ಮನಾಭ ನಗರ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನ. ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹಾಲಿ ಸಚಿವರು, ಮಾಜಿ ಸಚಿವರು ಜೊತೆಗೆ ಮಾಜಿ ಶಾಸಕರು, ಹಾಲಿ ಶಾಸಕರಿಂದಲೂ ಕೂಡ ಅಂತಿಮ ದರ್ಶನ. ದೇವೇಗೌಡರು, ಕುಮಾರಸ್ವಾಮಿಗೆ ಕೆಲ ನಾಯಕರಿಂದ ಸಾಂತ್ವನ. ಈಗ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆಗೆ ಎಲ್ಲ ಸಕಲ ಸಿದ್ಧತೆಗಳಾಗಿದೆ. ನೆಲಮಂಗಲ ಕ್ರಾಸು ಹಾದು ಸೋಲೂರು ಕ್ರಾಸು, ಮರೂರು ಹ್ಯಾಂಡ್ ಪೋಸ್ಟು, ಕುಣಗಲ್ ಕ್ರಾಸು, ಬೆಳ್ಳೂರು ಕ್ರಾಸು, ಕದಬಳ್ಳಿ ಕ್ರಾಸು, ಹಿರಿಸಾವೆ ಕ್ರಾಸು, ಚನ್ನರಾಯಪಟ್ಟಣ, ಎಲೆಯೂರು, ಉದಯಪುರ, ಶಾಂತಿಗ್ರಾಮ, ಭೂನಹಳ್ಳಿ ಕ್ರಾಸು, ಇನ್ನು ಹಾಸನ ಡೈರಿ. ಸೊ ಹೀಗೆ ಆ ರಸ್ತೆ ಹಾದು ಇವತ್ತು ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಸೊ ಅಲ್ಲಿ ರೇವಣ್ಣರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಸೊ ಕುಟುಂಬಸ್ಥರು ಕೂಡ ಇವತ್ತು ರೇವಣ್ಣರ ನಿವಾಸಕ್ಕೆ ಹೋಗ್ತಾರೆ.